ನಮಸ್ತೆ ಗೆಳೆಯರೇ, ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 31/1/2025 ತಿಂಗಳ ಎಕ್ಸ್ಪೈರೀಸ್ ಎಲ್ಲವೂ ಎಫ್ ಅಂಡ್ ಸ್ಟಾಕ್ಸ್ಗಳು ಆ್ಯಂಡ್ ಈವನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಕೂಡ ಎಕ್ಸ್ಪೈರಿಗೆ ಹೋಗ್ತಾ ಇವೆ. ಸೊ ಇಂಪಾರ್ಟೆಂಟ್ ಆಗಿ ಫಸ್ಟ್ ಶುರು ಮಾಡೋದು ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿಕೊಂಡ್ರೆ, ಎಸ್ ಯುರೋಪಿಯನ್ ಮಾರ್ಕೆಟ್ಸ್ ಆಲ್ಮೋಸ್ಟ್ ಫ್ಲಾಟ್ ಅಥವಾ ಪಾಸಿಟಿವ್, ವೆರಾಸ್ ಯು ಎಸ್ ಮಾರ್ಕೆಟ್ಸ್ ಹ್ಯಾವ್ ಬೀನ್ ಫ್ಲಾಟ್ ಅಥವಾ ಪಾಸಿಟಿವ್. ಎರಡು ಆಂಗಲ್ ಅಲ್ಲಿ ಗೊತ್ತಾಗಿದೆ. ಅಂಡ್ ಮೋಸ್ಟ್ ಆಫ್ ದ ಏಷ್ಯನ್ ಮಾರ್ಕೆಟ್ಸ್ ಆರ್ ಆನ್ ದ ಹಾಲಿಡೇ ಎಕ್ಸೆಪ್ಟ್ ಕೆಲವೊಂದು. ಬಟ್ ರೈಟ್ ನಾವು ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಓನ್ಲಿ ಅಂಡ್ ಓನ್ಲಿ +2 ಅಥವಾ -2. ವಿ ಆರ್ ಕಂಪ್ಲೀಟ್ಲಿ ಓಪನಿಂಗ್ ಪ್ಯೂರ್ ಫ್ಲಾಟ್ ಓಪನ್ ಟುಡೇ. ಇದ್ರ ಜೊತೆಗೆ FII DI ಆಕ್ಟಿವಿಟಿ ಏನೇನು ಆಗ್ತಾ ಇದೆ. FIದವ್ರು ಸೆಲ್ ಮಾಡಿದ್ದಾರೆ, ಡೇ ಅದರ್ ಬೈ ಮಾಡಿದ್ದಾರೆ, ದಿನ ಆದಂಗೆ ಅದೇ ಕೆಲಸ ಆಗ್ತಾ ಇದೆ, ಕಂಟಿನ್ಯೂಸ್ಲಿ ಇಟ್ಸ್ ಗೋಯಿಂಗ್ ಆನ್. ಸೊ ADRಗಳು ನೋಡ್ಕೊಡ್ರಿ. ಅಮೆರಿಕನ್ ಡಿಪಾಸಿಟರಿ ರಿಸಿಟ್ಸ್ ಪ್ರಕಾರ ವಿಪ್ರೋ ಅಂಡ್ ಇನ್ಫೋಸಿಸ್ ಆರ್ ಎನ್ ಪಾಸಿಟಿವ್, ದ ITs ಆರ್ ಪಾಸಿಟಿವ್, ವೆರಸ್ ಬ್ಯಾಂಕ್ಸ್ಗಳು ನೆಗೆಟಿವ್ ಕಾಣ್ತಾ ಇದೆ. ICICI ಬ್ಯಾಂಕ್ ಆಗಲಿ, HDFC ಬ್ಯಾಂಕ್ ಆಗಲಿ 0.73, 1.28%, whereas Reddy's is only flat ಅಥವಾ nothing. So total overall expectation from the ADR is flat open. Because banks ಮತ್ತೆ ITs ಫೈಟ್ ಅಂತ ತಿಳ್ಕೊತೀರಿ. ಇದನ್ನು ತಿಳ್ಕೊಂಡಿದ್ದೀರಿ. ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಏನೇನು ಡೇಟಾ ಬಂದಿದೆ ಆಲ್ರೆಡಿ. ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬಂದಿದೆ. ಇಂಪಾರ್ಟೆಂಟ್ ಆಗಿ ಯಾವುದೇ ರೀತಿ ಚೇಂಜಸ್ನ ಮಾಡ್ಕೊಂಡಿಲ್ಲ. ಸೊ 4.5 ಇತ್ತು, 4.5ನೇ ಫೋರ್ಕಾಸ್ಟ್ ಆಗಿತ್ತು, ಆಕ್ಚುಲಿ ಅಷ್ಟೇ ಕೂಡ ಬಂದಿದೆ. ಸೊ ದರ್ ಇಸ್ ನೋ ಎನಿ ಚೇಂಜ್ ಹಿಯರ್. ಜಸ್ಟ್ ಲೈಕ್ ನಾವು ಇಲ್ಲಿ ಹೆಂಗೆ ರಿಪೋ ರೇಟ್ಗೋಸ್ಕರ ಕಾಯ್ತಾ ಇರ್ತೀವಲ್ಲ RBIನಲ್ಲಿ, ಅದೇ ರೀತಿ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬಂದಿದೆ. ಆ್ಯಂಡ್ ಆ ಅಮೆರಿಕನ್ ಮಾರ್ಕೆಟ್ನಲ್ಲಿ ಆಗುವ ಇಫೆಕ್ಟ್ಸ್ಗಳು ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಆಗುವ ಸಾಧ್ಯತೆ ಇರುತ್ತೆ. ದಟ್ ಇಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ನಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಸೊ ನಮ್ಮ ಮಾರ್ಕೆಟ್ನಲ್ಲಿ ಇದಕ್ಕಿಂತ ಹೆಚ್ಚಿಂದ ಏನಪ್ಪ ಅಂದರೆ ಇರೋದು ಬಜೆಟ್ ಇದೆ ಸರ್. ನಾಳೆ ಅಥವಾ ನಾಡಿದ್ರೆ ಬಜೆಟ್ ಡೇಟಾ ಬರ್ತಾ ಇದೆ. ಸೊ ಬಜೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇದೆ, ಬಿಕಾಸ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಕುಸಿದು ಬಿದ್ದಿದೆ. ಸೊ ಅದನ್ನ ಏನಾದರೂ ಎತ್ತಿ ಹಿಡಿಬೇಕಪ್ಪ ಅಂದರೆ ಬಜೆಟ್ನಲ್ಲಿ ಏನಾದರೂ ಒಂದು ಚೆನ್ನಾಗಿರೋ ಡೇಟಾ ಬರಬೇಕಾಗಿದೆ. ಬಿಕಾಸ್ ಮಾರ್ಕೆಟ್ ನೋಡ್ಕೊಂಡಿದ್ದೀರಿ, ಫ್ರಮ್ ದ ಅಕ್ಟೋಬರ್ ಇಲ್ಲಿವರೆಗೂ ಅರೌಂಡ್ 13% ಜಾಸ್ತಿ ಬಿದ್ದಿದೆ. ಇಫ್ ಯು ಕ್ಯಾನ್ ಮೆಜರ್ ಫ್ರಮ್ ದ ಟಾಪ್, ರಿಮೆಜರ್ ಮಾಡೋಣ. ಪ್ರೈಸ್ ರೇಂಜ್ ಇಲ್ಲಿದೆ, ಇಲ್ಲಿಗೆ ನೋಡ್ಕೊಂಡ್ರೆ ಇಟ್ಸ್ ಅರೌಂಡ್ 13%. ಇದನ್ನ ಎತ್ತಿ ಹಿಡಿಲಿಕ್ಕೆ ಏನಾದರೂ ಬೆಸ್ಟ್ ಯೋಜನೆ ಬರುತ್ತೋ ಇಲ್ವೋ ಅನ್ನೋ ಕ್ವಶನ್ ಮಾರ್ಕಲ್ಲಿದೆ ಮಾರ್ಕೆಟ್. ಲೆಟ್ಸ್ ಸಿ. ಎನಿವೆ, ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆಯಿಲ್ ಡೇಟಾ ಏನಾಗ್ತಾ ಇದೆ. ಆಯಿಲ್ ಕುಸಿತಾ ಇದೆ. ಯಾವಾಗಲೂ ಒಂದು ಪಾಯಿಂಟನ್ನು ಯಾವಾಗಲೂ ತಲೆ ಇಟ್ಕೊಳ್ಳಿ ಸರ್. ಯಾವಾಗ ಕಾಮೊಡಿಟಿ ಮಾರ್ಕೆಟ್ಸ್ ಆರ್ ವೀಕ್ ಆಗ್ತಾವೆ ಅಂದರೆ ನಮ್ಮ ಮಾರ್ಕೆಟ್ಗೆ ಸ್ವಲ್ಪ ಅದು ಹೆಲ್ಪ್ಫುಲ್ಲೇ. ಬಿಕಾಸ್ ನೋಡ್ಕೊಳ್ಳಿ, ಕ್ರೂಡ್ ಆಯಿಲ್ ನಮಗೆ ಚೀಪಲ್ಲಿ ಸಿಕ್ಕರೆ ಆಬ್ವಿಯಸ್ಲಿ ಇಟ್ಸ್ ಗುಡ್ ಫಾರ್ ಅವರ್ ಪಾಕೆಟ್, ರೈಟ್? ಸೊ ಅದೇ ರೀತಿ ಥಿಂಕ್ ಮಾಡಿ. ಎನಿವೆ, ಇದ್ರ ಜೊತೆಗೆ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟ್ ನೋಡೋಣ. ಕರೆಕ್ಟಾಗಿ ಹಾರಿಜಾಂಟಲ್ ಲೈನ್ ಹಾಕೋಣ. ನಿನ್ನೆಯ ಮಾರ್ಕೆಟ್ ಸಪೋರ್ಟ್ನ ಬ್ರೇಕ್ ಡೌನ್ ಮಾಡಿದೆ. ದಟ್ ಇಸ್ ಅರೌಂಡ್ 73.2. ಈಗ ಬ್ರೇಕ್ ಡೌನ್ ಆಗಿ ಹೋಗ್ತಾ ಇರೋದು ಮೇಜರ್ ಲೆವೆಲ್ ಸಪೋರ್ಟ್ ಬರ್ತಾ ಇರೋದು 71.360. ಇದನ್ನ ನಾವೇನು ಮಾಡ್ತೀವಿ, 1 ಅವರಲ್ಲಿ ಸ್ವಿಚ್ ಮಾಡ್ತೀವಿ ಆ್ಯಂಡ್ ಲೈನ್ ಹಾಕ್ತೀವಿ, ಯಾವ ರೀತಿ ಟ್ರೇಡ್ ಮಾಡ್ತೀವಿ. ಸೊ ಒಂದು ಮೈನರ್ ಸಪೋರ್ಟ್ ಇದೆ ಅರೌಂಡ್ 72.412 ಹತ್ರ. ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ಆದರೆ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ 71.36. ಅದನ್ನ ನಾವು ಇಂಡಿಯನ್ ಮಾರ್ಕೆಟ್ಗೆ ತಾಳೆ ಹಾಕೊಂಡು ನೋಡಿದ್ರು ಉಪಯೋಗ ಇದೆ. ಸೊ ಲೆಟ್ಸ್ ಸಿ ದಿಸ್ ಒನ್ ಟ್ರೆಂಡ್ ಲೈನ್ ಆಲ್ಸೋ ಹಿಯರ್. ಮಾರ್ಕೆಟ್ ಮೇಲೆಗಡೆ ಹೋಗ್ಬೇಕಂದ್ರೆ ಆಫ್ಟರ್ ದಿಸ್ ಫೈಟ್ ಓನ್ಲಿ ಇಟ್ ವಿಲ್ ಗೋ ಅಪ್ ಸೈಡ್, ಅದರ್ವೈಸ್ ನೋ ಸರ್. ಸೊ ಡೂ ಚೆಕ್ ಕೇರ್ಫುಲಿ ಟ್ರೇಡ್ ಇನ್ ದ ಆಯಿಲ್. ನ್ಯಾಚುರಲ್ ಗ್ಯಾಸ್ ಯು ಹ್ಯಾವ್ ಸೀನ್ ದಟ್ ಗ್ಯಾಪ್ ಡೌನ್ ಆ್ಯಂಡ್ ಡೇ ಆ್ಯಂಗಲಲ್ಲಿ ಎಲ್ಲೆಲ್ಲಿ ಸಪೋರ್ಟ್ ಇದೆ ಕೂತ್ಕೊಳ್ತೀರಿ, ನೋಡ್ತೀರಿ. ಕಂಪ್ಲೀಟ್ಲಿ ಮಾರ್ಕೆಟ್ ಕ್ರಶ್ಡ್ ಹಿಯರ್ ಆಫ್ಟರ್ ದ ಗ್ಯಾಪ್ ಡೌನ್. ನಾವೇನು ಮಾಡೋಣ, ಸಿಂಪ್ಲಿ ಅರ್ಲಿಯರ್ ಲೆವೆಲ್ ಸಪೋರ್ಟ್ಸ್ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ, ಎಲ್ಲಿ ಮಾರ್ಕೆಟ್ ನಿಂತ್ಕೋಬಹುದು. ಒಂದು ಲೈನ್ನ ಇಲ್ಲಿ ತಂದು ಹಾಕಿದ್ರೆ ಎಸ್ ಸರ್, ಯು ಕ್ಯಾನ್ ಸಿ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್. ಆ್ಯಂಡ್ ಮಾರ್ಕೆಟ್ ಎಲ್ಲಿದೆ, ಇದ್ರ ಮಧ್ಯ ಇದೆ. 280 ಮೇಲೆಗಡೆ, ಕೆಳಗಡೆ 259 ಇದೆ. ಮಧ್ಯದಲ್ಲಿದ್ದರೆ ಈಸಿ ಇರೋದಿಲ್ಲ. ನಮ್ಗೆ ಯಾವುದಾದ್ರೂ ಬೌಂಡ್ರಿ ಸಿಕ್ಕರೆ ಒಳ್ಳೇದು. ಅದೇ ಸೇಮ್ ಟೈಮಲ್ಲಿ ನೀವು ಇದನ್ನ 30 ಮಿನಿಟ್ಸಲ್ಲಿ ಸ್ವಿಚ್ ಮಾಡಿದ್ರೆ ಈಸಿಲಿ ಟ್ರೇಡ್ ಮಾಡೋದ್ರ ಬಗ್ಗೆ ಒಂದಿಷ್ಟು ಸೂಚನೆಗಳು ಸಿಗುತ್ತೆ. ವಾಟ್ ಕೈಂಡ್ ಆಫ್ ಥಿಂಗ್ಸ್? ಸಿಂಪ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀರಿ. ಮಾರ್ಕೆಟ್ ಮೇಲೆಗಡೆ ಹೋಗುತ್ತಪ್ಪ, ಬ್ರೇಕ್ ಆಗಿ ಹೈಯರ್ ಲೋ ಆದರೆ ಮ್ಯಾಕ್ಸಿಮಮ್ 280. ಬಟ್ ಇದಿಷ್ಟು ಈಸಿ ಇರೋದಿಲ್ಲ. ಬಟ್ ವೇರ್ ಆಸ್ ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಆದರೆ ರೂಮ್ ಜಾಸ್ತಿ ಇದೆ, ಅಥವಾ ಮೊಮೆಂಟಮ್ ಅಥವಾ ಖಾಲಿ ಜಾಗ ಜಾಸ್ತಿ ಇರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಟಿಲ್ 260 ಹಿಯರ್. ಸೊ ಲೆಟ್ಸ್ ಸಿ, ಪ್ಲಾನ್ ಹಾಕೋಣ ಯಾವ ರೀತಿ ಮಾರ್ಕೆಟ್ ವರ್ಕ್ ಆಗ್ತದೆ ಅಂತೇಳಿ.
ಓಕೆ, ಗೋಲ್ಡಲ್ಲಿ ನೋಡೋಣ ಏನಾಗಿದೆ. ಓಕೆ, ಗೋಲ್ಡ್ ಈಸ್ ಕಂಟಿನ್ಯೂಸ್ಲಿ ಮೇಂಟೈನಿಂಗ್ ದ ಟೆಂಪೋ ಟು ಅಪ್ಸೈಡ್ ಓನ್ಲಿ. ಓಕೆ, ಮೇಲ್ಗಡೆ ಹೋಲ್ಡ್ ಮಾಡ್ಲಿಕ್ಕೆ ಏನೋ ಟ್ರೈ ಮಾಡ್ತಾ ಇದೆ. ಓಕೆ, ಏನೋ ಬಜೆಟ್ ಡೇಟಾ ಬರ್ಬೋದು. ಓಕೆ, ನೋಡೋಣ. ಓಕೆ, ಬಜೆಟ್ನಲ್ಲಿ ಏನು ಬರುತ್ತೋ ಏನೋ, ಓಕೆ, ಇಂಪೋರ್ಟ್ ಡ್ಯೂಟಿ ಹಾಕ್ತಾರೋ ಅಥವಾ ಏನಾದರೂ ಸಡಿಲಿಕ್ಕೆ ಕೊಡ್ಬೋದಾ, ಅದ್ರ ಮೇಲೆ ಡಿಪೆಂಡ್ ಇದೆ. ಸೊ ಎನಿವೆ, ಲೆಟ್ ಸ್ಟಾರ್ಟ್ ಹಿಯರ್. 2780 ಮೇಜರ್ ಲೆವೆಲ್. ಇದನ್ನ ದಾಟಿದ್ರೆ ಈಸಿ ಇದೆ. ಇಲ್ಲೇ ಟೈಮ್ ಪಾಸ್ ಭಾಳ ಮಾಡ್ತಾ ಇದೆ, ಒಂದು 4 ದಿನ ಆಯಿತು. ಸೊ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇಲ್ಲೇ ಇರ್ತಾ ಇದ್ರೆ ಡೋಂಟ್ ಟ್ರೇಡ್ ಸರ್, ಅಥವಾ ದಿಸ್ ಆರ್ ಓನ್ಲಿ ಸ್ಮಾಲ್ ಟ್ರೇಡ್ಸ್ ಅನ್ನುವ ಲೆಕ್ಕ ಸಿಗುತ್ತೆ. 30 ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ. ಓಕೆ, ಸೊ ರೈಟ್ ನಾವು ಮೇಜರ್ ಲೆವೆಲ್ ಸಪೋರ್ಟ್ ಜೊತೆಗೆ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ಳಿ. 1 2 3. ಓಕೆ, ಸೊ ಮೇಜರ್ ಲೆವೆಲ್ ರಿಜೆಕ್ಷನ್ಸ್ ಕೂಡ ಡ್ರಾ ಮಾಡ್ಕೊಳ್ಳಿ. 1 2 3. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಡ್ರಾ ಎಲ್ಲ ಮಾಡ್ಕೊಂಡಿದ್ವಿ. ಸೊ ನಿಮ್ಗೇನು ಗೊತ್ತಾಗುತ್ತೆ ಸರ್, ಈಗ ಮಾರ್ಕೆಟ್ 2766ನ ದಾಟ್ತಾ ಇಲ್ಲ, ಕೆಳಗಡೆ ಬಂದರೆ ಸ್ಲೋಲಿ ಬೀಳಬಹುದು. ಇಲ್ಲಿ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ನೋಡಿಕೊಂಡ್ರೆ ಇಲ್ಲಿವರೆಗೂ ಬರುತ್ತೆ. ಮೇಲೆಗಡೆ ಹೋದರೆ ಬಹಳ ಕ್ರಶ್ ಇದೆ ಅಥವಾ ಮಾರ್ಕೆಟ್ ಈಸಿ ಇಲ್ಲ, ಭಾಳ ಅಪ್ಪಚ್ಚಿ ಆಗೋ ಚಾನ್ಸಸ್ ಇದೆ. ಸೊ ಅವಾಯ್ಡ್ ಅಟ್ ದ ಅಪ್ಪರ್ ಸೈಡ್. ಬಟ್ ಬೇರೆ ಸೆಲ್ಲಿಂಗ್ ಕಾರ್ಡ್ ಸಿಕ್ಕರೆ ನಿಮ್ಗೊಂದು ರೂಮ್ ಇದೆ, 2748ವರೆಗೂ ಬರ್ಬೋದು. ಓಕೆ, ಇಷ್ಟೆಲ್ಲ ನೋಡ್ಕೊಂಡಿದ್ದೀರಿ. ಆ್ಯಂಡ್ ಗಿಫ್ಟ್ ನಿಫ್ಟಿ ಕೂಡ ಶೋರ್ ಕಾಸ್ಟ್ ಮಾಡ್ತದ್ದು ಓನ್ಲಿ +or-2 ಓಪನ್. ಓಕೆ, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಆಯಿಲ್ ನೋಡಿದ್ರಿ, ನ್ಯಾಚುರಲ್ ಗ್ಯಾಸ್ ನೋಡಿದ್ರಿ, ಗೋಲ್ಡ್ ನೋಡಿದ್ರಿ. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಬ್ಯಾಂಕ್ಸ್ನಲ್ಲಿ ತೋರಿಸ್ತಾ ಇರೋದು ನೆಗೆಟಿವ್ ಓಪನ್ ಅಥವಾ ADR ನೆಗೆಟಿವ್ ಆಗೋದ್ರಿಂದ ಎಕ್ಸಾಂಪಲ್ ವಿ ಎಕ್ಸ್ಪೆಕ್ಟಿಂಗ್ ಅನದರ್ 200 ಪಾಯಿಂಟ್ಸ್ ಅಥವಾ 49,000ಗೂ ಅಥವಾ 48,800 ಹತ್ರ ಓಪನ್ ಆಗ್ಬೋದು. ಮೇಜರ್ ಲೆವೆಲ್ಸ್ ವ್ಯಾಲ್ಯೂಗಳನ್ನ ಡಿಸ್ಕಷನ್ ಮಾಡಿದ್ವಿ ನಿನ್ನೆ ಅನಾಲಿಸಿಸ್ ಒಳಗಡೆ. ಓಕೆ, ಸೊ ಓವರ್ ಆಲ್ ಸಮ್ಮರಿ ಗೊತ್ತಾಯ್ತು. ಈಗ ಮಾರ್ಕೆಟ್ನಲ್ಲಿ ಗ್ಲೋಬಲ್ ಸೆಂಟಿಮೆಂಟ್ಸ್ ಆರ್ ಪ್ಯೂರ್ ಫ್ಲಾಟ್ ಆರ್ ನೆಗೆಟಿವ್. ಓಕೆ, FI ಆಕ್ಟಿವಿಟಿ ಕಂಪ್ಲೀಟ್ ನೋಡಿದ್ರಿ, FI ಸೆಲ್ಲಿಂಗ್ ಆಗ್ತಾ ಇದೆ. ADR ಬ್ಯಾಂಕ್ಸ್ ಆರ್ ನೆಗೆಟಿವ್, ITR ಪಾಸಿಟಿವ್. ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ನೋಡಿದಿರಿ, ಫೆಡ್ ಇಂಟ್ರೆಸ್ಟ್ ಡಿಸಿಷನ್ ಬಂದಿದೆ. ಇಟ್ಸ್ ಕಂಪ್ಲೀಟ್ಲಿ ಫ್ಲಾಟ್ ಅಥವಾ ಏನೂ ಚೇಂಜ್ ಮಾಡಿಲ್ಲ. ಟೋಟಲ್ ಮಾರ್ಕೆಟ್ ಇಸ್ ಶೋಯಿಂಗ್ ದಟ್ ಫ್ಲಾಟ್ ಓಪನ್. ಓನ್ಲಿ ಸರ್ಪ್ರೈಸ್ ಇಸ್ ದಟ್ ಇವತ್ತು ಮಂತ್ಲಿ ಎಕ್ಸ್ಪೈರಿ ಇದೆ. ಸೊ ಅದಕ್ಕೋಸ್ಕರ F&O ಸ್ಟಾಕ್ಸ್ಗಳು ಎಕ್ಸ್ಪೈರಿ ಆಗೋದ್ರಿಂದ ಅವುಗಳಲ್ಲಿ ನಿಮ್ಗೆ ಆಪ್ಷನ್ ಬೈಂಗ್ ಮಾಡ್ಲಿಕ್ಕೆ ಯಾವುದಕ್ಕೂ ಬ್ರೋಕರ್ಸ್ ಕೊಡೋದಿಲ್ಲ. ದೋ ಇಫ್ ಯು ಕ್ಯಾನ್ ಬಾಯ್, ನೀವೇನು ಮಾಡ್ತೀರಿ, ನೆಕ್ಸ್ಟ್ ವೀಕು ಅಥವಾ ನೆಕ್ಸ್ಟ್ ಮಂತ್ ಆಪ್ಷನ್ಸ್ಗಳನ್ನ ಬಾಯ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅದರ್ವೈಸ್ ಹೀರೋ ಝೀರೋ ಮಾಡೋದ್ರೊಳಗಡೆ ಕ್ಯಾಪಿಟಲ್ ಹಾಳು ಮಾಡ್ಕೊಂಡು ಹೋಗ್ತೀವಿ. ಸೊ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಆ್ಯಂಡ್ ವೊಲ್ಟಾಲಿಟಿ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ರೈಸ್ ಹೆವಿಲಿ ಟುಡೇ. ವಿಡಿಯೋ ಇಷ್ಟ ಆಗಿರುತ್ತೆ, ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು